ಇನ್ನು ಜನಾರ್ದನ್ ರೆಡ್ಡಿಗೆ ಸಿಬಿಐ ಕೋರ್ಟ್ನಿಂದ ಶಿಕ್ಷೆ ಪ್ರಕಟವಾದಂತಹ ಹಿನ್ನೆಲೆಯಲ್ಲಿ ಬೇಸರದಿಂದ ಮೌನಕ್ಕೆ ಜಾರಿದ್ದಾರೆ ರೆಡ್ಡಿ ಅಭಿಮಾನಿಗಳು. ನಗರಸಭೆಯ ಚುನಾವಣೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿದ್ರು ಜನಾರ್ದನ್ ರೆಡ್ಡಿ. ಇನ್ನು ಬಿಜೆಪಿಗೆ ಗೆಲುವು ಸಾಧಿಸಿಕೊಟ್ಟಂತಹ ಏನು ಬಳ್ಳಾರಿಗೆ ಅವರು ತೆರಳುತ್ತಾ ಇದ್ರು. ಇನ್ನು ಅಭಿಮಾನಿಗಳ ಕರೆ ಸ್ವೀಕರಿಸದೆ ರೆಡ್ಡಿ ಅವರು ಮೌನಕ್ಕೆ ಜಾರಿಬಿಟ್ಟಿದ್ದಾರೆ. ಇನ್ನು ಮೌನಕ್ಕೆ ಜಾರಿದ್ದಾರೆ ರೆಡ್ಡಿ ಅಭಿಮಾನಿಗಳು. ಜನಾರ್ದನ್ ರೆಡ್ಡಿಗೆ ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆ ಅವರ ಅಭಿಮಾನಿಗಳು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ ಜನಾರ್ದನ್ ರೆಡ್ಡಿ. ಇನ್ನು ಜನಾರ್ದನ್ ರೆಡ್ಡಿಗೆ ಕರೆ ಮಾಡಿ ಸಮಾಧಾನ ಹೇಳೋದಕ್ಕೆ ಅಭಿಮಾನಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಒಂದು ವಿಂಡೋದಲ್ಲಿ ನೀವು ನೋಡ್ತಾ ಇರುವಂಥದ್ದು, ಕಳೆದ ಒಂದು ವಾರದ ಹಿಂದೆ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿ ಖುಷಿಯಲ್ಲಿದ್ದರು ಜನಾರ್ದನ್ ರೆಡ್ಡಿ. ಆದರೆ ಈಗ ಅವರ ಪರಿಸ್ಥಿತಿ ನಿಜವಾಗಲೂ ಕೂಡ ಶೋಚನೀಯ ಅಂತ ಹೇಳ್ಬೋದು. ಯಾಕಂತಂದರೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅವರಿಗೆ 7 ವರ್ಷ ಜೈಲು ಶಿಕ್ಷೆ ಪ್ರಕಟ ಆಗಿದೆ. ಹೀಗಾಗಿ ಸಹಜವಾಗಿ ಎಲ್ಲರಿಗೂ ಕೂಡ ನೋವು ಕಾಡುತ್ತದು. ಅಭಿಮಾನಿಗಳಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು, ಸ್ವತಃ ಜನಾರ್ದನ್ ರೆಡ್ಡಿ ಕೂಡ ಈಗ ಮೌನಕ್ಕೆ ಜಾರಿದ್ದಾರೆ. ಎಲ್ಲವೂ ಸರಿಯಾಗಿತ್ತು, ಎಲ್ಲವೂ ಸರಿಯಾಗುತ್ತೆ ಅನ್ನೋ ಅಷ್ಟರಲ್ಲಿ ಈ ಒಂದು ತೀರ್ಪೇನಿದೆಯಲ್ಲ, ಇದು ಸಾಕಷ್ಟು ಸ್ಥಳೀಯ ಮಟ್ಟದಲ್ಲಿರುವಂತಹ ಅವರ ಅಭಿಮಾನಿಗಳು ಮತ್ತು BJP ಕಾರ್ಯಕರ್ತರು ಕೂಡ ಸಹಜವಾಗಿ ಬೇಸರ ಆಗಿರುತ್ತೆ. ಇನ್ನು ಅನೇಕ ಮಂದಿ ಅವರಿಗೆ ಕಾಲ್ ಮಾಡುವಂಥದ್ದು ಮತ್ತು ಸಮಾಧಾನ ಹೇಳುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆದರೆ ರೆಡ್ಡಿ ಯಾರಿಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ.